ನಾನು ಜಿ ಆರ್ ಶಿವಶಂಕರ್, ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ನ ರಾಷ್ಟ್ರೀಯ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ನಾನು ಇತ್ತೀಚೆಗೆ ಭವಿಷ್ಯ ನಿಧಿ ಇಲಾಖೆಯ ಒಳಗಡೆ ಯಾವ ರೀತಿ ಅನ್ಯಾಯಗಳಾಗ್ತಾ ಇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕೆಲವನ್ನ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ಅದರಲ್ಲೂ ಪ್ರಮುಖವಾಗಿ ಕಮ್ಮ ನಾರಾಯಣ್ ಅವರ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ನಾನು ಹೇಳಿದ್ದೇನೆ. ಇವತ್ತು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಕೊಟ್ಟಿರ್ತಕ್ಕದ್ದು ಏನು ಅಂತಂದರೆ, ಏನು ಕರ್ನಾಟಕದಲ್ಲಿ ಈಗಾಗಲೇ ಬಂದಿರತಕ್ಕ ಆರ್ ಕೆ ಸಿಂಗ್ ಅಡಿಷ್ನಲ್ ಪಿ ಎಫ್ ಸೆಂಟ್ರಲ್ ಕಮಿಷನರ್ ಏನು ಕರ್ನಾಟಕದಲ್ಲಿ ಆಗಿದ್ದಾರೆ, ಕರ್ನಾಟಕ ಮತ್ತು ಗೋವಾ ನೋಡ್ಕೊಳ್ತಾ ಇದ್ದಾರೆ, ಅವರ ಅಧೀನದಲ್ಲಿ ಕಂಪ್ಲೀಟು ಕೆಲವಾಗಿರ್ತಕ್ಕ ನ್ಯೂನತೆಗಳನ್ನ ಕೆಲವು ಮಾತ್ರ ನಿಮ್ಮ ಮುಂದೆ ಹೇಳ್ತಾನೆ. ಅನೇಕ ವಿಷಯಗಳು ನಡೆದಿದೆ, ಆದರೂ ಸಹ ನೇರವಾಗಿ ಕಾರ್ಮಿಕಗಾಗ್ತಕ್ಕ ಅನ್ಯಾಯಗಳ ಬಗ್ಗೆಗೆ ಇವತ್ತು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಕರ್ನಾಟಕ ತಮಗೆ ತಿಳಿದಿರೋ ರೀತಿಯಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ಸುಮಾರು 1800ಕ್ಕೂ ಹೆಚ್ಚು ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ನಮ್ಮ ಸಂಘಟನೆ ವತಿಯಿಂದ ಅವ್ರನ್ನ ಸಂಘಟನೆ ಮಾಡಿ 1976ರಲ್ಲಿ ಕಂಪ್ಲೀಟು ಸಂಸ್ಥೆ ಪ್ರಾರಂಭ ಆದರೂ ಸಹ ಆ ಕಾರ್ಮಿಕರಿಗೆ ಭವಿಷ್ಯ ನಿಧಿ ನೀಡ್ತಾ ಇರಲಿಲ್ಲ. ಇದ್ರ ಬಗ್ಗೆ ಈಗಾಗಲೇ ನಾವು ಅನೇಕ ಬಾರಿ ಭವಿಷ್ಯ ನಿಧಿ ಇಲಾಖೆ ಒಳಗಡೆ ಇದರ ಬಗ್ಗೆಗೆ ವ್ಯವಹರಿಸಿದ್ದೇವೆ. ಇತ್ತೀಚೆಗೆ ತಮಗೆ ಹೇಳಬೇಕು ಅಂದರೆ 18/11/2013ರಿಂದ 21/6/2016ವರೆಗೂ ನಿರಂತರವಾಗಿ ಏನು ಭವಿಷ್ಯ ನಿಧಿ ಇಲಾಖೆ 7Aನಲ್ಲಿ ಅವ್ರು ಕೇಳಿದಂಥ ಎಲ್ಲ ದಾಖಲಾತಿಗಳನ್ನು ಸಹ ನೀಡಿ ಅವರು ಒಂದು ಆದೇಶನ ಮಾಡಿದ್ರು. ಯಾವತ್ತು ಆದೇಶ ಮಾಡಿರ್ತಕ್ಕದ್ದು ಏನು ಅಂತಂದರೆ, ಅವರು ನಮಗೆ ಇವತ್ತು 2016ರಲ್ಲಿ ಅವರು ಆದೇಶ ಮಾಡಿದ್ರು. 16ರಲ್ಲಿ ಆದೇಶ ಮಾಡಿ ಕಾರ್ಮಿಕರಿಗೆ ಒಟ್ಟು ಅವರು ಕಟ್ಟಬೇಕಾಗಿತ್ತು 26,74,43,911 ರೂಪಾಯಿ ಕಂಪ್ಲೀಟು ಭವಿಷ್ಯ ನಿಧಿಗೆ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನೇಮಿತ ಏನಿದೆ KSFC ಅವ್ರು ಕಟ್ಟಬೇಕು ಅಂತ ಆದೇಶ ಮಾಡಿದ್ರು. ಅಂದರೆ 2016ರಲ್ಲೇ ಅಗ್ನಿಹೋತ್ರು ಕಂಪ್ಲೀಟ್ ಇದರ ಬಗ್ಗೆ ಆದೇಶ ಮಾಡಿದ್ರು. 7Aನಲ್ಲಿ ಅವರು ಸಂಪೂರ್ಣವಾಗಿ ನಾವು ನೀಡಿದಂಥ ಎಲ್ಲ ದಾಖಲಾತಿಗಳ ಆಧಾರದ ಮೇಲೆ ಆ ಕಾರ್ಮಿಕರಿಗೆ 1350 ಜನ ಕಾರ್ಮಿಕರಿಗೆ 356 ಜನ ಕಾರ್ಮಿಕರಿಗೆ ಈ ಒಂದು ಆದೇಶ ಮಾಡಿದ್ರು. ಅಂದರೆ 2016ರಲ್ಲಿ ಆದಂಥ ಆದೇಶ ಇನ್ನೂ ಸಹ ಕಾರ್ಯರೂಪಕ್ಕೆ ಬಂದಿಲ್ಲ. ಅನೇಕ ಕಾರ್ಮಿಕರು ಸತ್ತೋದ್ರು. ಅನೇಕ ಕಾರ್ಮಿಕರು ಸತ್ತು ಕುಟುಂಬಕ್ಕೆ ಅವ್ರಿಗಿನ್ನೂ ಭವಿಷ್ಯ ನಿಧಿ ಪೆನ್ಷನ್ ಆಗಲಿ ಅಥವಾ EDLI ಯಾವುದೂ ಸಹ ಸಿಕ್ಕಲಿಲ್ಲ. ಅದಲ್ಲದೆ ಇವತ್ತೇನು ಗೊತ್ತಾ, ಇನ್ನೂ ರಾಜ್ಯದೊಳಗಡೆ 191 ಗೋಡನ್ಗಳಲ್ಲಿ ಕೆಲಸ ಮಾಡ್ತಕ್ಕ ಕಾರ್ಮಿಕರಿಗೆ ಕರ್ನಾಟಕದಾದ್ಯಂತ ಇವತ್ತೇನಾಗಿದೆ ಭವಿಷ್ಯ ನಿಧಿ ಕಚೇರಿಗಳಿದೆ. ಆದರೆ ಯಾವ ಭವಿಷ್ಯ ನಿಧಿ ಅಧಿಕಾರಿಗಳು ಸಹ ಕರ್ನಾಟಕ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಕಟ್ತಾ ಇದ್ದೀರಾ, ಅವ್ರು ಕಟ್ಟದೇ ಇದ್ರೆ ಏನು ಮಾಡಬೇಕು ಅಂತಲೂ ಮಾಡದೇ ಇರೋಂಥ ವಾತಾವರಣನ ನಾವು ನೋಡ್ತಾ ಇದ್ದೇವೆ. ಈಗ ಆಲ್ರೆಡಿ 7Aನಲ್ಲಿ ಆದೇಶ ಏನು ಆಗಿ 2016ರಲ್ಲಿ ಆದಂಥ ಆದೇಶನೇ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆಗೆ ನಾವು ಅನೇಕ ಬಾರಿ ಹೋದಾಗ ಇಲ್ಲ ಅದು ಟ್ರಿಬ್ಯುನಲ್ನಲ್ಲಿದೆ. ಯಾರು ಟ್ರಿಬ್ಯುನಲ್ನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ? 2016ರಲ್ಲಿ ಆದಂಥ ಆದೇಶನ ಕಂಪ್ಲೀಟು ಆಡಳಿತ ವರ್ಗದ ವತಿಯಿಂದ, ಅದು ಸರ್ಕಾರದ ಸ್ವಾಮ್ಯದ ಸಂಸ್ಥೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಅದರಲ್ಲಿ ನಿಮ್ಮಲ್ಲಿ ಕಟ್ಸೋದಕ್ಕೆ ಹಣ ಆಗಲ್ಲ ಅಂತಂದರೆ ಮತ್ತೆ ಇನ್ಯಾರಲ್ಲಿ ಯಾರ ಹತ್ರ ಬೇರೆಯವ್ರ ಹತ್ರ ಕಟ್ಸ್ಲಿಕ್ಕೆ ಸಾಧ್ಯ ಆಗ್ತದ? ಸರ್ಕಾರ ಒಂದು ಮಾಡೆಲ್ ಎಂಪ್ಲಾಯರು, ಅವ್ರು ನಿಜವಾಗ್ಲೂ ಸಹ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಕನ್ವಿನ್ಸ್ ಮಾಡಿದ್ರೆ ಸರ್ಕಾರ ಇದನ್ನು ಕಟ್ಟೋದ್ರ ಬಗ್ಗೆಗೆ ಸಾಧ್ಯನೇ ಇಲ್ಲ ಅಂತ ಹೇಳಲ್ಲ, ಅವ್ರು ಕಟ್ತಾರೆ. ಆದರೆ ಇವತ್ತು ಇದ್ರ ಬಗ್ಗೆಗೆ ಮಾಡಿಸೋಂಥ ಒಂದು ವ್ಯವಸ್ಥೆ ಬಗ್ಗೆಗೆ ಇಲ್ಲಿವರೆಗೂ ಸಹ ಏನಾಗಿಲ್ಲ. ಆರ್ ಕೆ ಸಿಂಗ್ ಅವರಿಗೆ ನಿರಂತರವಾದ ಮನವಿ ಕೊಟ್ಟಿದ್ದೇವೆ, ದಯವಿಟ್ಟು ಇದ್ರ ಬಗ್ಗೆ ಮಾಡಿ. ಅನೇಕರು ಸತ್ತೋಗಿದ್ದಾರೆ, ಅವ್ರ ಕುಟುಂಬಕ್ಕೆ ಕಂಪ್ಲೀಟು ಏನು ಭವಿಷ್ಯ ನಿಧಿಯಿಂದ ಸಿಗಬೇಕಾಗಿರ್ತಕ್ಕ ಪರಿಹಾರ ಪೆನ್ಷನ್ನು ಕೊಡಿ ಅಂತ. ಅದಲ್ಲದೆ ನಿವೃತ್ತಿಯಾದಂಥ ಕಾರ್ಮಿಕರಿದ್ದಾರೆ. ಇದಲ್ಲದೆ ಕಂಪ್ಲೀಟು ಭವಿಷ್ಯ ನಿಧಿ ಪ್ರಕಾರ ಏನು UN ನಂಬರ್ನಲ್ಲಿ ಕಂಪ್ಲೀಟು ರಾಜ್ಯದಲ್ಲಿರ್ತಕ್ಕ 90% ಇವತ್ತೇನಾದರೆ ಕಾರ್ಮಿಕರಿಗೆ ಆ UN ನಂಬರ್ನ ಸಹ ಕೊಡೋದಕ್ಕೆ ಬಗ್ಗೆಗೆ ಇವತ್ತು ಭವಿಷ್ಯ ನಿಧಿ ಇಲಾಖೆ ವಿಫಲವಾಗಿದೆ ಅಂತಂದರೆ ನನಗನ್ಸುತ್ತೆ ಇಂಥ ಅಧಿಕಾರಿ ಏನು ಆರ್ ಕೆ ಸಿಂಗ್ ಯಾತಕ್ಕೋಸ್ಕರ ನೀವಿದ್ದೀರಾ ಸ್ವಾಮಿ? ಭವಿಷ್ಯ ನಿಧಿನಲ್ಲಿ ನಿಮ್ಮ ದೊಡ್ಡ ಎನ್ಫೋರ್ಸ್ಮೆಂಟ್ ಇದೆ, ಎನ್ಫೋರ್ಸ್ಮೆಂಟ್ ಮುಖಾಂತರ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಬೇಕಾದಂಥ ವಕೀಲರುಗಳನ್ನ ಇಟ್ಟು ಕಂಪ್ಲೀಟ್ ಅದನ್ನು ಏನು ಸ್ಟೇ ಇದ್ದರೆ ವೆಕೇಟ್ ಮಾಡಿಸ್ಬೇಕು. ಆದರೆ ಇದ್ರ ಬಗ್ಗೆಗೆ ಆರ್ ಕೆ ಸಿಂಗ್ ಅವರು ಯೋಚನೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನಿರಂತರವಾಗಿ 3-4 ವರ್ಷದಿಂದ ಅವ್ರು ಮನವಿ ಮಾಡಿದ್ರೂ ಸಹ ಆ ಮನವಿಗೆ ಅವರು ಕೇರೆ ಮಾಡ್ತಾ ಇಲ್ಲ. ಅದಲ್ಲದೆ ನಾನು ಇನ್ನೂ ಒಂದು ಎಕ್ಸಾಂಪಲ್ ನೀಡ್ತೇನೆ. ಉದಯ TV ಒಳಗಡೆ 3 ಜನ ಎಂಪ್ಲಾಯೀಸು, ಬಿ ಕುಮಾರ್, ಜಗದೀಶ್ ಮತ್ತು ಹರಿಪ್ರಸಾದ್ ಅಂತ, ಈ ಕಾರ್ಮಿಕರು 10 ವರ್ಷದಿಂದ ಸನ್ ನೆಟ್ವರ್ಕ್ ಏನಿವತ್ತು ಬಹಳ ಸೌತ್ ಇಂಡಿಯಾ ಒಳಗಡೆ ಫೇಮಸ್ ಆಗಿರ್ತಕ್ಕ ಒಂದು
ಟಿ ವಿ ಚಾನಲ್ಲು. ಆ ಚಾನಲ್ನಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರ ಭವಿಷ್ಯ ನಿಧಿ ಹಣನ ಕಡಿತಗೊಳಿಸಿದ್ದಾರೆ. ಆದರೂ ಸಹ ಅವರ ಭವಿಷ್ಯ ನಿಧಿ ಅವರಿಗೆ ಕಂಪ್ಲೀಟ್ ಕಟ್ಟಿಲ್ಲ. ಇದನ್ನು ನಾವು ಏನು ಚೆನ್ನೈನಿಂದ ಹಿಡಿದು ಕಂಪ್ಲೀಟ್ ಇಲ್ಲಿವರೆಗೂ ಸಹ ವ್ಯವಹಾರ ಮಾಡಿದ್ರೆ BK ಸಿಂಗ್ ಅವರು ನಿದ್ದೆ ಮಾಡ್ತಾ ಇದ್ದಾರೆ ವಿನಃ ಇದ್ರ ಬಗೆಗೆ ಕ್ರಮ ವಹಿಸಿಲ್ಲ. ಇನ್ನೊಂದು ಇತ್ತೀಚೆಗೆ ಉದಾಹರಣೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದರೆ, ಇವರು ಎಷ್ಟರ ಮಟ್ಟಿಗೆ ಇವರ ಕರ್ತವ್ಯದಲ್ಲಿ ವಿಫಲರಾಗಿದ್ದಾರೆ. ಇವ್ರ ಜೊತೆಗೆ ಏನು ಸೆಂಟ್ರಲ್ನಲ್ಲಿರ್ತಕ್ಕ ಇನ್ನೊಬ್ಬ ರೀಜ್ನಲ್ ಕಮಿಷನರ್ ಆಗಿರ್ತಕ್ಕ ಅಮುದಾ ಅವರು ಕಳೆದ ನಾನು ಒಂದು ವಾರದಿಂದನೇ ಕಂಪ್ಲೀಟ್ ಇದ್ರ ಬಗೆಗೆ ಏನು ಪವರ್ ಟಿ ವಿ ಚಾನಲ್ನವ್ರು ಕಂಪ್ಲೀಟು 214 ಜನ ಕಾರ್ಮಿಕರು ಅದರೊಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ಸಂಸ್ಥೆ ಒಳಗಡೆ 2018ರಿಂದ ಅವರ ವೇತನದಲ್ಲಿ ಹಣ ಕಡಿತಗೊಳಿಸಿದ್ದಾರೆ. ಅದಲ್ಲದೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಹಾಕಿ ಕಂಪ್ಲೀಟ್ ಅವ್ರ ಖಾತೆಗಳಿಗೆ ಜಮಾ ಮಾಡಬೇಕು. ಅವ್ರಿಗೆಲ್ರಿಗೂ UA ನಂಬರ್ ಕೊಡಬೇಕು. ಆದರೆ ಇಲ್ಲಿವರೆಗೂ ಸಹ ಅವರು ಸಂಸ್ಥೆ ಹಣನೇ ಕಟ್ಟದೇ ಇರತಕ್ಕದ್ದು ಸಹ ಇವತ್ತು ನಾವು ಈಗಾಗಲೇ ಭವಿಷ್ಯ ನಿಧಿಯ ಏನು ರೀಜ್ನಲ್ ಕಮಿಷನರ್ ಆಗಿರ್ತಕ್ಕವ್ರಿಗೆ ನಾವು ಹೇಳಿದ್ದೇವೆ. ಇದು ಕೇಂದ್ರದ ಏನು ಚೀಫ್ ಇವರು ಏನಿದ್ದಾರೆ ಅವ್ರಿಗೂ ಸಹ ಇದನ್ನು ನಾವು ತಿಳಿಸಿದ್ದೇವೆ. ಅದಲ್ಲದೆ ಅಮುದಾ ಅವ್ರಿಗೂ ಸಹ ಅನೇಕ ಬಾರಿ ಹೇಳಿದ್ದೇನೆ. ಇವತ್ತು ವೆರಿ ಕ್ಲಿಯರಾಗಿ ಏನು ಹೇಳ್ತದೆ, ಇವತ್ತು IPC ಸೆಕ್ಷನ್ 406, 409 ನಲ್ಲಿ IPC ಒಳಗಡೆ ಕಂಪ್ಲೀಟು ಕ್ರಿಮಿನಲ್ ಮೊಕದ್ದಮೆನೂ ಸಹ ಇದ್ರ ಮೇಲೆ ಹೂಡ್ಬೋದು. 3 ವರ್ಷಗಳ ಕಾಲ ಅವ್ರನ್ನ ಇಂಪ್ರಿಸನ್ಮೆಂಟ್ ಮಾಡೋದಕ್ಕೂ ಸಹ ಕಾಯ್ದೆ ಒಳಗಡೆ ಅವಕಾಶ ಇದೆ. ಇದೂ ಸಹ ನಾನು ನಿಮಗೆ ಗೊತ್ತಿಲ್ಲದೆ ಇದ್ದರೆ ಇದಿದೆ ಅಂತ ಹೇಳಿ ಅವ್ರಿಗೆ IPCನಲ್ಲಿ ಓದಿ ನಾನು PK ಸಿಂಗ್ ಹೇಳಿದ್ದೇನೆ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ? ಏನೂ ಮಾಡ್ತಾ ಇಲ್ಲ. ದೇಕೆಂಗೆ ಅಂತಾರೆ. ಏನು ದೇಕೆಂಗೆ? ನನಗನ್ಸುತ್ತೆ ಕರ್ನಾಟಕದ ಒಳಗಡೆ ಅವರು ಇಲ್ಲಿವರೆಗೂ ಸಹ ಅವ್ರು ಮಾಡಿದಂಥ ಯಾವ ಕೆಲಸಗಳು ಸಹ ಇವತ್ತಿಲ್ಲ. ಇದಕ್ಕೆ ಕರ್ನಾಟಕದಲ್ಲಿ ಏನು ಗೊತ್ತಾ, ಭಾಳ ಫಲವತ್ತಾದ ಜಾಗ ಬಂದಿದ್ದಾರೆ. ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನ ಅವ್ರು ಪಡ್ಕೊಳ್ತಾ ಇದ್ದಾರೆ. ಆದರೆ ಕಾರ್ಮಿಕರಿಗೆ ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಕೊಡದೆ ಕೇವಲ ಮಾಲೀಕರ ಪರವಾಗಿ ಕೆಲಸ ಮಾಡ್ತಾ ಇದೆ ಭವಿಷ್ಯ ನಿಧಿ ಇಲಾಖೆ ವಿನಃ ಕಾರ್ಮಿಕರ ಪರವಾಗಿಲ್ಲ. ನೋಡಿ, ನಾನು ಹೇಗೆ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದೀನಿ, ಯಾವುದೂ ಸಹ ಬೋಗಸ್ಸಲ್ಲಿ ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾ ಇಲ್ಲ. ದಾಖಲಾತಿಗಳ ಸಮೇತ ನಾನು ಹೇಳ್ತಾ ಇದ್ದೇನೆ. 214 ಜನ ಏನು ಪವರ್ ಟಿ ಒಳಗಡೆ ಕೆಲಸ ಮಾಡ್ತಕ್ಕ ಕಾರ್ಮಿಕರೇನಿದ್ದಾರೆ ಅವರ ಭವಿಷ್ಯ ನಿಧಿ ಹಣ ಕಡಿತಗೊಳಿಸಿದ್ದಾರೆ. ಕೊಳಿಸ್ತಗೊಂತ ಹಣನ 2018ರಿಂದ ಕಟ್ಟಿಲ್ಲ ಅಂತಂದರೆ ಇಟ್ಸ್ ಎ ಕ್ರಿಮಿನಲ್, ಇಟ್ ಇಸ್ ಎ ಚೀಟ್. 420 ಇದರೊಳಗಡೆ ಚೀಟಿಂಗ್ ಕೇಸ್ ಇದು. ಇಂಥದ್ರ ಬಗ್ಗೆಗೂ ಸಹ ಕ್ರಮ ವಹಿಸೋದಕ್ಕೆ ಆಗ್ತಾ ಇಲ್ಲ ಅಂತೆ. ನಿಮ್ಮಂತೋ RK ಸಿಂಗ್ ಅಂತೋ ಅಡಿಷನಲ್ ಸೆಂಟ್ರಲ್ ಕಮಿಷನರ್ ನಮ್ಮ ರಾಜ್ಯಕ್ಕೆ ಅಗತ್ಯ ಇದೆಯಾ? ದುರಾದೃಷ್ಟ. ಇವತ್ತು ಅಮುದಾ ಅನ್ನೋರ್ಗೆ ಕಂಪ್ಲೀಟ್ ಹೇಳ್ತಾ ಇದ್ದೇನೆ, ಇಟ್ಸ್ ಎ ಕ್ಲಿಯರ್ ಕೇಸ್. ಇಮ್ಮಿಡಿಯೇಟಾಗಿ ಅವ್ರ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರಿಮಿನಲ್ ಮೊಕದ್ದಮೆ ಅವ್ರ ಮೇಲೆ ಸಂಬಂಧಪಟ್ಟವ್ರ ಮೇಲೆ ದಾಖಲೆ ಮಾಡಬೇಕು. ಅದರೊಳಗಡೆ ಬೇಕಾದಷ್ಟು ಎನ್ಫೋರ್ಸ್ಮೆಂಟ್ ಇದೆ. BK ಸಿಂಗ್ ಅವ್ರು ಏನು ಮಾಡ್ತಾ ಇದ್ದೀರಾ? RK ಸಿಂಗ್ ಅವರು ನೀವು ಅನೇಕರು ನಿಮ್ಮ ಹತ್ರ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಇದ್ದಾರೆ. ಇಡೀ ರಾಜ್ಯದೊಳಗಡೆ ನೀವು ಕಂಪ್ಲೀಟು ಇಡೀ ರಾಜ್ಯದೊಳಗಡೆ ಎಲ್ಲ ಕಡೆನೂ ಸಹ ನಿಮ್ಮ ಕಚೇರಿಗಳಿದೆ. ನೀವು ಅದಕ್ಕೆ ಅಧಿಪತಿ. ಎಲ್ಲ ಕಚೇರಿಗಳಿಗೂ ನೀವು ಅಧಿಪತಿ. ಕೇವಲ ವರ್ಗಾವಣೆ ಮಾಡೋದು ಮುಖ್ಯ ಅಲ್ಲ. ವರ್ಗಾವಣೆ ಮಾಡ್ತಾ ಇರೋದು ನಮಗೆ ಗೊತ್ತಿದೆ. RK ಸಿಂಗ್ ಅವರು ಏನೇನು ಮಾಡ್ತಾ ಇದ್ದೀರಿ ಎಲ್ಲ ದಾಖಲಾತಿಗಳು ನಾನು ಇವತ್ತು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಅದೇ ಅಮುದಾ ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲ ದಾಖಲಾತಿಗಳು ಕಲೆಕ್ಟ್ ಮಾಡ್ತೇನೆ, ದಾಖಲಾತಿಗಳ ಸಮೇತ ಬರ್ತೇನೆ. ತಾವು ಏನೇನು ಮಾಡ್ತಾ ಇದ್ದೀರೋ ಎಲ್ಲವನ್ನೂ ಸಹ ನಾನು ಬೆಳಕಿಗೆ ತರ್ತೇನೆ. ಆದರೆ ಇವತ್ತು ನನ್ನ ಒತ್ತಾಯ ಏನು ಅಂತಂದರೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಈ ರೀತಿಯ ಭವಿಷ್ಯ ನಿಧಿ ಅಧಿಕಾರಿಗಳನ್ನ ಕರ್ನಾಟಕಕ್ಕೆ ನೀವು ಫೋರ್ಸ್ ಮಾಡಿ. ಈಗಾಗಲೇ ಅನೇಕ ಅಧಿಕಾರಿಗಳು ಬಂದ್ರು ಇಲ್ಲಿ, ಬರೀ ಏನು ಅಂತಂದರೆ ಮಾಲೀಕರ ಪರವಾಗಿ ಕೆಲಸ ಮಾಡಿಕೊಂಡು ಕಾರ್ಮಿಕರಿಗೆ ಮೋಸ ಮಾಡಿ ಹೋಗಿದ್ದಾರೆ ವಿನಃ ಬೇರೆ ಅಲ್ಲ. ಇವರು ಯಾರು ನನ್ನ ರೆಪ್ರೆಸೆಂಟ್ ಮಾಡ್ತಕ್ಕವರು? ಇವತ್ತು ಆಹಾರ ಮತ್ತು ನಾಗರಿಕ ಸರಬರಾಜಿನಲ್ಲಿ ಪ್ರತಿ ದಿವಸ ಮೂಟೆ ಹೊರ್ತಾರೆ. ಅವರ ಬೆವರನ್ನು ಕಂಪ್ಲೀಟು ಸುರಿಸ್ತಾ ಇದ್ದಾರೆ. ಅಂಥವ್ರಿಗೆ ಭವಿಷ್ಯ ನಿಧಿ ಸುಮಾರು 1800 ಜನಕ್ಕೆ ಭವಿಷ್ಯ ನಿಧಿನ ಅವರ ಆ ಖಾತೆಗಳಿಗೆ ಜಮಾ ಮಾಡಿಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಯಾವ ಸಾಮಾಜಿಕ ಭದ್ರತೆ ಕೊಡ್ತೀರಿ ನೀವು? ಸಾಮಾಜಿಕ ಭದ್ರತೆ ಕೊಡೋಂಥ ಒಂದು ಪ್ರಯತ್ನ ನೀವು ಮಾಡಿದ್ದೀರಾ? ದೊಡ್ಡ ಹುದ್ದೆನಲ್ಲಿದ್ದೀರಾ ನೀವು. ನೀವೇನು ಮಾಡ್ತಾ ಇದ್ದೀರಾ ಗೊತ್ತಿದೆ ನಮಗೆ. ಯಾವ ವರ್ಗಾವಣೆ ದಂಧೆ ನನಗೆ ಗೊತ್ತಿದೆ. ಅದಲ್ಲದೆ ಇವತ್ತೇನು ಗೊತ್ತಾ, ನೀವು ಯಾವ್ಯಾವ ರೀತಿಯಲ್ಲಿ ಮಾಲೀಕರ ಪರವಾಗಿ ಕೆಲಸ ಮಾಡ್ತೀರಿ ಎಲ್ಲವನ್ನೂ ಸಹ ಡಾಕ್ಯುಮೆಂಟ್ ನಂಬರ್ ಬರ್ತಾ ಇದೆ. ಅವನ್ನೆಲ್ಲವನ್ನೂ ಸಹ ಕಲೆಕ್ಟ್ ಮಾಡಿ ಮುಂದಿನ ದಿವಸದಲ್ಲಿ ಇವತ್ತು ನಿಮ್ಮ ವಿರುದ್ಧ ಕಂಪ್ಲೀಟ್ ಏನು ಮಾಡಿದ್ದೀರಾ ಅನ್ನೋದನ್ನು ಬೆಳಕಿಗೆ ತರ್ತಾನೆ ಅಮುದಾ ಅವರು ನಿಮ್ಮದ. ಅದ್ರಾಗ ಗೊತ್ತು ನಿಮ್ಮ ಕಚೇರಿ ಒಳಗಡೆ ಕೂಪ ಯಾವ ರೀತಿಯಲ್ಲಿ ಆ ಕೂಪ ಕೆಲಸ ಮಾಡ್ತಾ ಇದೆ, ಆ ಕೂಪದಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ವಿವರಣೆಗಳು ಸಹ ಈಗಾಗಲೇ ನಮಗೆ ಲಭ್ಯ ಆಗ್ತಾ ಇದೆ. ಆದರೆ ಒಂದು ಇವತ್ತು ಹೇಳ್ತಕ್ಕದ್ದು, ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಾ. ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಕಾರ್ಮಿಕರಿಗಿರ್ಬೋದು, ಉದಯ ಟಿವಿಯ ಕಾರ್ಮಿಕರಿಗಿರ್ಬೋದು, ಪವರ್ ಟಿವಿಯ ಕಾರ್ಮಿಕರಿಗಿರ್ಬೋದು, ನೇರವಾಗಿ ಕಾರ್ಮಿಕರ ನಿಜವಾದ ಎನಿಮಿಗಳು ಅಂದರೆ ನೀವೇ. ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕ ಹಣನ ಕೊಡಿಸೋದಕ್ಕೆ ಆಗದೆ ಹೋದರೆ ನೀವು ದೊಡ್ಡ ಹುದ್ದೆನಲ್ಲಿ ಇದೆಯೇನು ಪ್ರಯೋಜನ? ನೀವು ಬರೀ ಇಡೀ ಕರ್ನಾಟಕ ಮತ್ತು ಗೋವಾಗೆ ನೀವೇ ಜಾರು.
ಯಾತಕ್ಕೆ ಸಣ್ಣ ಬೆಂಗಳೂರಿನಲ್ಲಿ ಇವತ್ತು ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅಂತಂದರೆ ರಾಜ್ಯದಾದ್ಯಂತ ಎಷ್ಟು ಮಟ್ಟಿಗೆ ನೀವು ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಆದ್ದರಿಂದ ಇವತ್ತು ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕದ್ದು, ಅದೇ ರೀತಿ ಕಾರ್ಮಿಕ ಸಚಿವರಲ್ಲೂ, ಕೇಂದ್ರ ಕಾರ್ಮಿಕ ಸಚಿವರಲ್ಲೂ ಸಹ ಮನವಿ, ಮತ್ತು ಲೇಬರ್ ಸೆಕ್ರೆಟರಿಲೂ ಮನವಿ, ಇಂಥ ಅಧಿಕಾರಿಗಳನ್ನ ದಯವಿಟ್ಟು ಕರ್ನಾಟಕಕ್ಕೆ ಹಾಕಬೇಡಿ. ಇವರು ಕಾರ್ಮಿಕರ ವಿರೋಧಿಗಳಾಗಿದ್ದಾರೆ, ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಿಲ್ಲ, ಕಾರ್ಮಿಕರಿಗೆ ಆಗ್ತಕ್ಕ ಎಲ್ಲ ತೊಂದರೆಗಳಿಗೂ ಸಹ ಇವರೇ ಕಾರಣರಾಗ್ತಾ ಇದ್ದಾರೆ. ಇವತ್ತು ಕೂಡಲೇ ಪವರ್ ಟಿ ವಿನಲ್ಲಿ ಇರ್ತಕ್ಕ 214 ಜನ ಕಾರ್ಮಿಕರಿಗೆ ಏನು ಮೋಸ ಮಾಡಿದ್ದಾರೆ, ಆಡಳಿತ ವರ್ಗದ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಅವ್ರಿಗೆ 3 ವರ್ಷಗಳ ಕಾಲ ಜೈಲಿಗೆ ಕಳಿಸ್ಬೇಕು. ಅದಲ್ಲದೆ ಇವತ್ತು ಇನ್ನೊಂದು ಮಾಧ್ಯಮ, ದೊಡ್ಡ ಮಾಧ್ಯಮ ಆಗಿರ್ತಕ್ಕ ಸನ್ ನೆಟ್ವರ್ಕ್ನ 3 ಜನ ಕಾರ್ಮಿಕರಿಗೆ ಕಳೆದ 10 ವರ್ಷಗಳಿಂದ ಭವಿಷ್ಯ ನಿಧಿ ಕೊಟ್ಟಿಲ್ಲ ಅಂತಂದರೆ ಅದನ್ನು ಕೂಡಲೇ ಕೊಡಿಸ್ಬೇಕು. ಇದಲ್ಲದೆ 2016 ಆದೇಶ ಮಾಡಿದ್ದಾರೆ, ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ಕೂಡಲೇ ನೀವು ಅವರಿಗೆ 26 ಕೋಟಿ ರೂಪಾಯಿ ಕಂಪ್ಲೀಟ್ ಅವರಿಗೆ ಹಣನ ಜಮಾ ಮಾಡಿಸ್ಬೇಕು, ಅವ್ರ ಖಾತೆಗೆ ಮಾಡಿಸ್ಲಿಲ್ಲ ಅದನ್ನು ಕೂಡಲೇ ಮಾಡಿಸ್ಬೇಕು. ನಿಮ್ಮ ಯಾರ್ಯಾರೋ ವಕೀಲರುಗಳು ಏನು ಮಾಡ್ತಾ ಇದ್ದಾರೆ, ಅವರು ಅದ್ರ ಬಗ್ಗೆ ಮಾನಿಟರ್ ಮಾಡ್ತಕ್ಕ ಜವಾಬ್ದಾರಿ RK ಸಿಂಗ್, BK ಸಿಂಗ್ ಅವರೇ ನಿಮಗೆ. ನೀವು RK ಸಿಂಗ್ ಅವರು ನೀವು ಇದನ್ನು ಯೋಚನೆ ಮಾಡಬೇಕು. ಯಾವ ರೀತಿಯಲ್ಲಿ ಆ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ, ನಾನು ಸರಿಪಡಿಸಬೇಕು, ನಾನು ಇಷ್ಟು ದೊಡ್ಡ ಹುದ್ದೆನಲ್ಲಿದ್ದೇನೆ, ಇದು ನನ್ನ ಜವಾಬ್ದಾರಿ ಅಂತ. ಯು ಆರ್ ಅಕೌಂಟಬಲ್ ಫಾರ್ ಎವ್ರಿಥಿಂಗ್. ಆದ್ದರಿಂದ ಕೂಡಲೇ ಮುಂದಿನ ದಿವಸದ ಕೂಡಲೇ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ಎಲ್ಲ ಹಗರಣಗಳನ್ನು ಸಹ, ನಿಮ್ಮ ಎಲ್ಲ ಭ್ರಷ್ಟಾಚಾರಗಳನ್ನು ಸಹ ಬೆಳಕಿಗೆ ತರ್ತೇವೆ. ನಿಮ್ಮದು ಮತ್ತು ಅಮುದಾದ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.